ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಉಲ್ಲನ್ನು ಬಳಸ್ಕೊಂಡು ಪಫ್ ಸ್ಟಿಚ್ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಹೊರಭಾಗದಲ್ಲಿ ನಮಗೆ ಈ ರೀತಿ ಬಂದಿದೆ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ನಾನು ಈ ಬ್ಯಾಗ್ನ ಕಂಪ್ಲೀಟಾಗಿ ಪಫ್ ಸ್ಟಿಚ್ನ ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು ಹ್ಯಾಂಡಲಿಗೆ ಕೂಡ ಪಫ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪಫ್ನ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಬ್ಯಾಗ್ ಇದು. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ. ಇದನ್ನು ನಾನು ಒಂದೇ ಕಲರ್ನ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಬ್ಯಾಗ್ ಇದು. ಸೊ ನಿಮಗೆ ಯಾವ ಕಲರಲ್ಲಿ ಬೇಕೋ ನೀವು ಆ ಕಲರಲ್ಲಿ ಹಾಕ್ಕೋಬೋದು. ಕಂಪ್ಲೀಟಾಗಿ ಪಫ್ ಸ್ಟಿಚ್ ಯೂಸ್ ಮಾಡಿರೋದು. ಸ್ಟಾರ್ಟಿಂಗ್ ಒಂದು 4 ಲೈನ್ ಬಿಟ್ಟರೆ ಇನ್ನು ಮಿಕ್ಕಿದ್ದು ಬ್ಯಾಗ್ ಹೈಟ್ ಏನು ಬಂದಿದೆ ಇದು ಪೂರ್ತಿ ಕಂಪ್ಲೀಟಾಗಿ ಪಫ್ ಸ್ಟಿಚ್ನ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಬ್ಯಾಗ್ ಇದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ನನಗೆ ಹ್ಯಾಂಡಲ್ ಬೇಡ ಅನ್ನೋವಂಥವ್ರು ಡ್ರಾಸ್ಟ್ರಿಂಗಾಗಿ ಕೂಡ ಯೂಸ್ ಮಾಡ್ಕೋಬೋದು. ಆವಾಗ ನಿಮಗೆ ರೌಂಡ್ ಶೇಪಲ್ಲಿ ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಬ್ಯಾಗ್ ಬರುತ್ತೆ. ಸೊ ಇಲ್ಲಿ ನಾನು ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೀವು ಡ್ರಾಸ್ಟ್ರಿಂಗ್ ಕೂಡ ಯೂಸ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ನೋಡಿ, ಇದು ತುಂಬ ಚಿಕ್ಕ ಸೈಜ್ ಬ್ಯಾಗ್ ಏನಲ್ಲ ಫ್ರೆಂಡ್ಸ್, ಮೀಡಿಯಮ್ ಸೈಜಾಗಿ ಬಂದಿದೆ. ಒಳಗಡೆ ಒಂದು ಕ್ಲಾತ್ ಕೊಟ್ಬಿಟ್ಟು ಜಿಪ್ನ ಅಟ್ಯಾಚ್ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಳಭಾಗದಲ್ಲಿ ಏನಾದರೂ ಫಿಲ್ ಮಾಡಿಬಿಟ್ಟು ಅಂದರೆ ಏನಾದರೂ ಇಟ್ಬಿಟ್ಟು ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ಬೇರೆಯವ್ರಿಗೆ ಕೊಟ್ಟಿದ್ದ ಖುಷಿ ಕೂಡ ಇರುತ್ತೆ. ಸೊ ಬೇರೆಯವ್ರಿಗೆ ಕೊಟ್ಟರು ಕೂಡ ಅವರು ಖುಷಿ ಪಡ್ತಾರೆ, ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇದನ್ನು ನಾನು ಪಫ್ ಸ್ಟಿಚ್ ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿದೆ, ಸ್ಪಾಂಜಿಯಾಗಿ ಬಂದಿದೆ ಬ್ಯಾಗ್ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನು ಈ ಲೈಟ್ ಆರೆಂಜ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದೊಂದೇ ಕಲರ್ನ ಬಳಸಿ ಇವತ್ತು ನಾನು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ 2.5 mm ಕ್ರೋಶನ ತೊಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಸೊ ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ಸೊ ಮ್ಯಾಜಿಕ್ ರಿಂಗು ಮ್ಯಾಜಿಕ್ ಸರ್ಕಲ್ ಎರಡೂ ಒಂದೇ. ನೋಡಿ, ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು 3 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ, 1 2 3 ಚೈನ್ ಆಯಿತು. 3 ಚೈನ್ ಆದಮೇಲೆ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ 11 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 1 2 3 4 5 6 7 8 9 10 11. ನೋಡಿ, 11 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ, 11 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಈ ಚಿಕ್ಕದಾಗಿ ಉಲ್ಲನ್ ಬಿಟ್ಟಿದ್ದೀವಲ್ಲ, ಈ ಉಲ್ಲನ್ನ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ನಿಮ್ಗೆ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಎಳ್ಕೊಳ್ಳಿ. ನೋಡಿ, ಈ ಮಧ್ಯದಲ್ಲಿ ಹೋಲ್ಸ್ ಬರುತ್ತಲ್ಲ, ಈ ಹೋಲು ನಮಗೆ ಕ್ಲೋಸ್ ಆಗುತ್ತೆ. ಇವಾಗ ನೋಡಿ, ಟೋಟಲ್ ನಮಗಿಲ್ಲಿ 12 ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟು ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ವ, ಈ 3 ಚೈನು 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇವಾಗ ನಮಗೆ ಟೋಟಲಾಗಿ 12 ಡಬಲ್ ಕ್ರೋಶೆ ಕೌಂಟ್ ಬಂದಿದೆ. ಇವಾಗ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ವ, 1 2 3, 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಕ್ಲೋಸ್ ಮಾಡ್ಕೋಬೇಕು, ಈ ರೌಂಡ್ ಎಂಡ್ ಮಾಡ್ಕೋಬೇಕು. ನೋಡಿ, ಈಗ ಈ ರೌಂಡ್ ಫಿನಿಶ್ ಆಗಿದೆ. ಈಗ ನೆಕ್ಸ್ಟು ಸೆಕೆಂಡ್ ರೌಂಡ್ನ ಹಾಕ್ಕೋಬೇಕು. ನೋಡಿ, 1 2 3 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ನಾನು 1 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ. ಈಗ ಅದ್ರ ಪಕ್ಕದ ಲೂಪಿಗೆ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಒಂದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ. ನೋಡಿ, ಹೀಗೆ. ಇವಾಗ ಅದ್ರ ಪಕ್ಕದ ಲೂಪಲ್ಲಿ 2 ಡಬಲ್ ಕ್ರೋಶೆ.
ನೋಡಿ ಈ ರೀತಿ ನೋಡಿ ಹೀಗೆ. ಈಗ ಅದ್ರ ಪಕ್ಕದ ಲೂಪಲ್ಲಿ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ರೌಂಡ್ ಪೂರ್ತಿ ನಾವು ಒಂದೊಂದು ಲೂಪಲ್ಲಿ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ರೌಂಡಲ್ಲಿ ನಾವು ಇನ್ಕ್ರೀಸ್ ಮಾಡ್ಕೋತಾ ಇದ್ದೀವಿ, ಹಾಗಾಗಿ 2 ಡಬಲ್ ಕ್ರೋಶೆ ಒಂದೊಂದು ಲೂಪಲ್ಲಿ ಹಾಕ್ಕೊತಾ ಬರಬೇಕು. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಫಸ್ಟ್ ರೌಂಡಲ್ಲಿ ನಾವು 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅಲ್ವಾ, ಈ ರೌಂಡಲ್ಲಿ ನಮಗೆ 24 ಡಬಲ್ ಕ್ರೋಶೆ ಬರುತ್ತೆ. ಒಂದೊಂದು ಲೂಪಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋದ್ರಿಂದ ನಮಗೆ 24 ಡಬಲ್ ಕ್ರೋಶೆ ಬರುತ್ತೆ. ಈ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ 1 2 3 ಈ ಮೂರನೇ ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಮೂರನೇ ಚೈನಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇವಾಗ ಥರ್ಡ್ ರೌಂಡ್ನ ಹಾಕ್ಕೊಳ್ಳೋಣ. ಥರ್ಡ್ ರೌಂಡ್ ಹಾಕ್ಕೊಳ್ಳೋದು ನೋಡಿ 1 2 3 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಮೂರನೇ ರೌಂಡಲ್ಲಿ ಕೂಡ ನಾವು ಇನ್ಕ್ರೀಸ್ನ ಮಾಡ್ಕೋಬೇಕು, ಆದರೆ 1:1 ಅಲ್ಲ. ಸೊ ನೋಡಿ ಇವಾಗ ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದ್ರ ಪಕ್ಕದ ಲೂಪಲ್ಲಿ 1 ಡಬಲ್ ಕ್ರೋಶೆ, ಅದ್ರ ಪಕ್ಕದ ಲೂಪಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ಅದ್ರ ಪಕ್ಕದ ಲೂಪಲ್ಲಿ ಒಂದೇ ಒಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೆಕ್ಸ್ಟ್ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ, 1 2. ನೋಡಿ ಹೀಗೆ ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕೋಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ರೌಂಡ್ ಎಂಡಿಂಗಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಮೂರನೇ ರೌಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ 1 2 3 ಮೂರನೇ ಚೈನಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ನೋಡಿ 4ನೇ ರೌಂಡ್ನ ಹಾಕ್ಕೋಬೇಕು. ಇಲ್ಲಿ ನಾನು 3 ಚೈನ್ನ ಹಾಕ್ಕೊಂಡು 4ನೇ ರೌಂಡ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ 1 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಪಕ್ಕದ ಲೂಪಲ್ಲಿ 1 ಡಬಲ್ ಕ್ರೋಶೆ. ಈ ರೌಂಡಲ್ಲಿ ಕೂಡ ನಾವು ಇನ್ಕ್ರೀಸ್ನ ಮಾಡ್ಕೋಬೇಕು. ಅದ್ರ ಪಕ್ಕದ ಲೂಪಲ್ಲಿ 1 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ನೋಡಿ ಫಸ್ಟು ಲೂಪಲ್ಲಿ 2 ಡಬಲ್ ಕ್ರೋಶೆ, ಈ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 3 ಚೈನು 1 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಸೊ ಫಸ್ಟು ಲೂಪಲ್ಲಿ 2 ಡಬಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಲೂಪಲ್ಲಿ 1 ಡಬಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಲೂಪಲ್ಲಿ 1 ಡಬಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಲೂಪಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪಲ್ಲಿ ಹಾಕ್ಕೊಂಡ್ವಿ ಅಲ್ವಾ, ಅದ್ರ ಪಕ್ಕದಲ್ಲಿ 1 ಡಬಲ್ ಕ್ರೋಶೆ, ನೆಕ್ಸ್ಟು 1 ಡಬಲ್ ಕ್ರೋಶೆ, ನೆಕ್ಸ್ಟು 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಈಗ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಒಂದು ಲೂಪಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ನೆಕ್ಸ್ಟ್ 2 ಲೂಪಲ್ಲಿ ಒಂದೊಂದು ಡಬಲ್ ಕ್ರೋಶೆನ ಹಾಕೋಬೇಕು. ಅದಾದಮೇಲೆ 2 ಡಬಲ್ ಕ್ರೋಶೆ ಒಂದೇ ಲೂಪಲ್ಲಿ, ಅದಾದಮೇಲೆ 1 1 2 1 1 ಈ ರೀತಿ ಹಾಕ್ಕೋಬೇಕು. ಇವಾಗ ಇದು ನೋಡಿದ್ರಲ್ಲ, ಇದೇ ರೀತಿ ರೌಂಡ್ ಪೂರ್ತಿ ಇಲ್ಲಿವರೆಗೂ ಹಾಕ್ಕೊಂಡು ನೆಕ್ಸ್ಟ್ ರೌಂಡ್ನ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ 1 2 3 ಮೂರನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ನೋಡಿ 4 ರೌಂಡು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ಹೀಗೆ. ಇವಾಗ ನಾವು 5ನೇ ರೌಂಡ್ನ ಹಾಕ್ಕೋಬೇಕು. 5ನೇ ರೌಂಡ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಇದಾದಮೇಲೆ ಇಲ್ಲಿ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡು ಸ್ವಲ್ಪ ನೋಡಿ ಹೀಗೆ ಲೂಸ್ ಮಾಡಿಕೊಂಡು ಇಲ್ಲಿ ನಾವು ಪಫ್ ಹಾಕ್ಕೋಬೇಕು. ನೋಡಿ 1 2 3 ಸತಿ ಕ್ರೋಶ ಸಹಾಯದಿಂದ ಹುಲ್ಲನ್ನು ಎಳ್ಕೊಂಡು ನೋಡಿ ಹೀಗೆ
ನೋಡಿ ಈಗ ಒಂದು ಪಫ್ ಆಯ್ತಲ್ವಾ, ಒಂದು ಪಫ್ ಆದಮೇಲೆ ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ನ ಹಾಕ್ಕೋಬೇಕು. 2 3 ಸತಿ ನಾವು ಹುಲ್ಲನ್ನು ಎಳ್ಕೋಬೇಕಾಗತ್ತೆ. ನೋಡಿ ಇವಾಗ 2 ಪಫ್ ಆಯಿತು. 2 ಪಫ್ ಆದಮೇಲೆ ಇಲ್ಲಿ ನಾನು ಯಾವುದೇ ರೀತಿ ಚೈನ್ ಹಾಕೋತಾ ಇಲ್ಲ. ನೋಡಿ 1 2 ಈ 2 ಲೂಪ್ನ ಸ್ಕಿಪ್ ಮಾಡಿ 3ನೇ ಲೂಪಿಗೆ ನಾನಿಲ್ಲಿ ಪಫ್ ಹಾಕೋತಾ ಇದ್ದೀನಿ. 1 2 3 ನೋಡಿ 3 ಸತಿ ನಾನು ಹುಲ್ಲನ್ನು ಎಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಇವಾಗ ಇಲ್ಲಿ ನಾನು ಯಾವುದೇ ರೀತಿ ಚೈನ್ ಹಾಕ್ಕೊಂಡಿಲ್ಲ. ಮತ್ತು ಇದೇ ಲೂಪ್ ಒಳಗಡೆ ಪಫ್ ಹಾಕ್ಕೋಬೇಕು. ಸೊ ಒಂದು ಲೂಪ್ ಒಳಗಡೆ 2 ಪಫ್ ಬರಬೇಕು. ನೋಡಿ ಹೀಗೆ ನೋಡಿ ಒಂದೇ ಲೂಪ್ ಒಳಗಡೆ 2 ಪಫ್ ಬರೋ ರೀತಿ ನಾವು ಹಾಕ್ಕೋಬೇಕು. ಇವಾಗ 1 2 ಲೂಪ್ನ ಸ್ಕಿಪ್ ಮಾಡಿ 3ನೇ ಲೂಪಿಗೆ ನಾನು ಪಫ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ನ ಹಾಕ್ಕೋಬೇಕು. 1 2 3 ನೋಡಿ ಇವಾಗ 1 2 ಲೂಪ್ನ ಬಿಟ್ಟು 3ನೇ ಲೂಪಿಗೆ ಮತ್ತೆ ಪಫ್ ಹಾಕ್ಕೋಬೇಕು. 2 3 ನೋಡಿ ಇವಾಗ ಇಲ್ಲೊಂದು ಪಫ್ ಆಯ್ತಲ್ವಾ, ಇಲ್ಲಿ ಯಾವುದೇ ರೀತಿ ಚೈನ್ ಹಾಕ್ಕೋಬಾರ್ದು. ಮತ್ತು ಇದೇ ಲೂಪ್ ಒಳಗಡೆ ಒಂದು ಪಫ್ನ ಹಾಕ್ಕೋಬೇಕು. ನೋಡಿ ಹೀಗೆ. ಈಗ 1 2 ಲೂಪ್ನ ಬಿಟ್ಟು 3ನೇ ಲೂಪಿಗೆ ಮತ್ತೆ ಪಫ್ ಹಾಕ್ಕೋಬೇಕು. ಒಂದೇ ಲೂಪಲ್ಲಿ 2 ಪಫ್ ಬರೋ ರೀತಿ ಹಾಕ್ಕೋಬೇಕು. ನೋಡಿ ಹೀಗೆ 2 ಲೂಪ್ನ ಸ್ಕಿಪ್ ಮಾಡಬೇಕು, 3ನೇ ಲೂಪಿಗೆ 2 ಪಫ್ ಹಾಕ್ಕೋಬೇಕು. ಮತ್ತೆ 2 ಲೂಪ್ ಸ್ಕಿಪ್ ಮಾಡಬೇಕು, 3ನೇ ಲೂಪಿಗೆ ಪಫ್ ಹಾಕ್ಕೋಬೇಕು. ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೊಳ್ಳೋದಂತ. ಈ ರೌಂಡ್ ಪೂರ್ತಿಯಾಗಿ ನಾವು ಇದೇ ರೀತಿಯೇ ಹಾಕ್ಕೋಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿಯಾಗಿ ಫಿನಿಷ್ ಮಾಡಿಕೊಂಡು ಇಲ್ಲಿ ನಾವು ಯಾವ ರೀತಿ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೌಂಡ್ನ ಫಿನಿಷ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕಾಣುತ್ತೆ. ಇವಾಗ ಇಲ್ಲಿ ನಾನು ಯಾವುದೇ ರೀತಿ ಚೈನ್ ಹಾಕೋತಾ ಇಲ್ಲ. ಇಲ್ಲಿ ನೋಡಿ ಈ 2 ಪಫ್ ಬಂದಿದೆಯಲ್ಲ, 2 ಪಫ್ ಮಧ್ಯದಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಲೂಸ್ ಮಾಡಿಕೊಂಡು ಇಲ್ಲಿ ನಾನು 2 ಪಫ್, ಈ ಲೂಪ್ ಒಳಗಡೆ ನಾನು 2 ಪಫ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಪಫ್ ಆಯ್ತಲ್ವ, ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೋಬಾರ್ದು. ಇದೇ ಲೂಪ್ ಒಳಗಡೆ ಇನ್ನೊಂದು ಪಫ್ನ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ 1 2 ಲೂಪ್ನ ಬಿಟ್ಟರೆ ನೋಡಿ ಈ 2 ಪಫ್ ಮಧ್ಯದಲ್ಲಿ ನಮಗೆ ಮತ್ತೆ 2 ಪಫ್ ಬರುತ್ತೆ. ನೋಡಿ ಹೀಗೆ. ಇವಾಗ ಮತ್ತೆ 2 ಲೂಪ್, 1 2 ಲೂಪ್ನ ಸ್ಕಿಪ್ ಮಾಡಿದ್ರೆ ಈ 2 ಪಫ್ ಮಧ್ಯಕ್ಕೆ ನಮಗೆ ಪಫ್ ಬರುತ್ತೆ. ನೋಡಿ ಹೀಗೆ. ಇಲ್ಲಿ ನಾವೇನು ಪಫ್ ಹಾಕ್ಕೊಂಡಿದ್ದೀವಲ್ವ, ಈ 2 ಪಫ್ ಮಧ್ಯದಲ್ಲಿ ನಮಗೆ ಪಫ್ ಬರಬೇಕು. ಇನ್ನು ನೆಕ್ಸ್ಟ್ ಬರೋ ಲೈನ್ಗಳೆಲ್ಲ ನಮಗೆ ಈ ಡಿಸೈನ್ ಮುಗಿಯೋವರೆಗೂ ಇದೇ ರೀತಿ 2 ಪಫ್ ಮಧ್ಯದಲ್ಲೇ ನಮಗೆ ಪಫ್ ಬರುತ್ತೆ. ನಾವೇನು ಫಸ್ಟ್ ಲೈನಲ್ಲಿ 2 ಪಫ್ ಹಾಕ್ಕೊಂಡಿರ್ತೀವಲ್ವ, ಆ 2 ಪಫ್ ಮಧ್ಯದಲ್ಲಿ ಮತ್ತೆ 2 ಪಫ್, ಆ 2 ಪಫ್ ಮಧ್ಯದಲ್ಲಿ ಮತ್ತೆ 2 ಪಫ್.
ಇವಾಗ ನೋಡಿ ಫಸ್ಟ್ ರೌಂಡಲ್ಲಿ 2 ಪಫ್ ಬಂದಿದೆಯಲ್ಲ, ಈ 2 ಪಫ್ ಮಧ್ಯದಲ್ಲಿ ಸೆಕೆಂಡ್ ರೌಂಡಲ್ಲಿ 2 ಪಫ್ ಬಂದಿದೆ. ಥರ್ಡ್ ರೌಂಡಲ್ಲಿ ಈ 2 ಪಫ್ ಮಧ್ಯದಲ್ಲಿ ನಮಗೆ ಪಫ್ ಬರುತ್ತೆ. ಸೊ ಇದೇ ರೀತಿನೇ ಡಿಸೈನ್ ಕಂಟಿನ್ಯೂ ಆಗುತ್ತೆ ನೋಡಿ. 1 2 3 ಸತಿ ಕ್ರೋಶದಿಂದ ಹುಲ್ಲನ್ನು ಎಳ್ಕೊಂಡು ನಾವು ಪಫ್ ಹಾಕೋಬೇಕು. ನಾವಿಲ್ಲಿ ಯಾವುದೇ ರೀತಿ ಚೈನ್ನ ಹಾಕೋತಾ ಇಲ್ಲ, ಡೈರೆಕ್ಟಾಗಿ ಪಫ್ ಅಷ್ಟೇ ಹಾಕೋತಾ ಇರೋದು. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ನಂಗೆ ಕ್ರೋಶಾ ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರು ಕೂಡ ಹಾಕೋಬೋದು. ತುಂಬ ಈಸಿ ಡಿಸೈನ್ ಇದು. ನೀವು ಬೇಸಿಕ್ ಸ್ಟಿಚಸ್ ಯಾರಿಗೆ ಬರೋದಿಲ್ಲ ಅವ್ರಿಗೆ ಬೇಸಿಕ್ ಸ್ಟಿಚಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಸೊ ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಇದರಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಅನ್ನೋರು ನೀವು ಒಂದು ಸತಿ ಬೇಸಿಕ್ ಸ್ಟಿಚಸ್ದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಇದು ಲಾಸ್ಟ್ ಲೂಪು. ಈ ಲೂಪಲ್ಲಿ ನಾವು 2 ಪಫ್ ಹಾಕೊಂಡ್ರೆ ನಮಗೆ ರೌಂಡ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ನಮಗೆ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಇಲ್ಲಿ ನಾವು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ ಚೈನ್ ಲೂಪಿಗೆ ನೋಡಿ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ, ಇಲ್ಲಿ 2 ಪಫ್ ಮಧ್ಯದಲ್ಲಿ 2 ಪಫ್ ಇದೇ ರೀತಿ ಬರುತ್ತೆ. ಸೊ ಇವಾಗ
6 ರೌಂಡು ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. 1 2 3 4 5 6. ನಾವು ಫಸ್ಟ್ ರೌಂಡಿಂದ ಕೌಂಟ್ ಮಾಡಿದ್ರೆ 6 ರೌಂಡು ಕಂಪ್ಲೀಟ್ ಆಗಿದೆ. ಪಫಿಂದ ಕೌಂಟ್ ಮಾಡಿದ್ರೆ 2 ರೌಂಡು ಕಂಪ್ಲೀಟ್ ಆಗಿದೆ. ಸೊ ನೋಡಿ ಇವಾಗ 7ನೇ ರೌಂಡ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೋಡಿ ಈ 2 ಪಫ್ ಮಧ್ಯಕ್ಕೆ ನಾನೊಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ಹೀಗೆ ಲೂಸ್ ಮಾಡ್ಕೋಬೇಕು. ಫಸ್ಟು ರೌಂಡ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಮಾತ್ರನೇ ನಾವು ಒಂದು ಚೈನ್ನ ಹಾಕ್ಕೋಬೇಕು. ಮಧ್ಯದಲ್ಲೆಲ್ಲೂ ನಾವು ಚೈನ್ ಹಾಕ್ಕೊಳ್ಳೋ ಹಾಗಿಲ್ಲ ನೋಡಿ. ಪಫ್ ಈಗ ಇಲ್ಲಿ ಚೈನ್ ಹಾಕ್ಕೊಳ್ಳೋ ಹಾಗಿಲ್ಲ, ಡೈರೆಕ್ಟಾಗಿ ಪಫ್ ಹಾಕ್ಕೋಬೇಕು. ನೋಡಿ ಹೀಗೆ ಇದೇ ರೀತಿ ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿ ನಾವು ಈ ಚೈನ್ ಇದೆಯಲ್ಲ, ಈ ಚೈನಿಗೆ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೆಕ್ಸ್ಟ್ ರೌಂಡ್ನ ಕಂಟಿನ್ಯೂ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 6 7 ಇದು 7ನೇ ರೌಂಡು. ನೋಡಿ ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 ಇದು 3ನೇ ರೌಂಡು. ಇಲ್ಲಿಂದ ನಾವು ಕೌಂಟ್ ಮಾಡಿದ್ರೆ 11 ರೌಂಡ್ ಹಾಕ್ಕೋಬೇಕು. 11 ರೌಂಡು ಪಫ್ ಬರಬೇಕು ನಮಗೆ. ಇದು 4 ರೌಂಡ್ಸ್ ಎಸಿದ್ರೆ ಟೋಟಲ್ 15 ರೌಂಡ್ ಆಗುತ್ತೆ. ಇವಾಗ ಇದೇ ರೀತಿ ನಾನು 11 ರೌಂಡ್ವರೆಗೂ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12 13 14 15 ಲೈನು. ಫಸ್ಟ್ ರೌಂಡಿಂದ ಕೌಂಟ್ ಮಾಡಿದ್ರೆ 15 ಲೈನು. ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 ಲೈನು. ನಾನು ಇದನ್ನು ಬ್ಯಾಕ್ ಪೂರ್ತಿಯಾಗಿ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡಿಕೊಂಡು ಇಲ್ಲಿಂದ ನೋಡಿ ಪ್ರತಿಯೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಬೇಕು. ನೋಡಿ ಹೀಗೆ ಒಂದೊಂದು ಲೂಪಿಗೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕ್ಕೋಬೇಕು. ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ಈ ರೌಂಡ್ ಪೂರ್ತಿಯಾಗಿ ನಾನು ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ನಾನು ಫಿನಿಷ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಇವಾಗ ನಾವಿಲ್ಲಿ ಹ್ಯಾಂಡಲ್ನ ಹಾಕ್ಕೋಬೇಕು. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೋಡಿ ಒಂದು ಚೈನ್ ಹಾಕ್ಕೊಂಡು ಇಲ್ಲೇ ನಾನು ಹ್ಯಾಂಡಲ್ನ ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ 1 2 3 ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲಿಂದ ನೋಡಿ ಇದೇ ಲೂಪ್ ಒಳಗಡೆ ಮತ್ತೆ ನಾನಿಲ್ಲಿ ಪಫ್ನ ಹಾಕೋತಾ ಇದ್ದೀನಿ. 1 2 3 ನೋಡಿ 3 ಸತಿ ಕ್ರೋಶದಿಂದ ಹುಲ್ಲನ್ನು ಎಳ್ಕೊಂಡು ಹೀಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡು ನೋಡಿ ಇಲ್ಲೇ ನಾನು ಪಫ್ನ ಹಾಕೋತಾ ಇದ್ದೀನಿ. ಸೊ ಇದು ಬ್ಯಾಗ್ ಪೂರ್ತಿಯಾಗಿ ನಾವು ಪಫ್ ಸ್ಟಿಚ್ನ ಯೂಸ್ ಮಾಡಿರೋದ್ರಿಂದ ಹ್ಯಾಂಡಲ್ ಕೂಡ ಪಫ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹ್ಯಾಂಡಲ್ ಕೂಡ ಪಫಲ್ಲೇ ಹಾಕೋತಾ ಇದ್ದೀನಿ. ಇನ್ ಕೇಸ್ ನೀವು ಹ್ಯಾಂಡಲ್ ಪಫ್ ಬೇಡ ಅಂದರೆ ನಿಮ್ಗೆ ಯಾವ ರೀತಿ ಹ್ಯಾಂಡಲ್ ಬೇಕೋ ಆ ರೀತಿ ಹಾಕ್ಕೋಬೋದು.
ನೋಡಿ ಹೀಗೆ. ನೋಡಿ ಈ ರೀತಿ ಇಲ್ಲಿ ನಮಗೆ ಪಫ್ ಬಂದಿದೆಯಲ್ಲ, ಇಲ್ಲೂ ಪಫ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇಲ್ಲಿ ಕೂಡ ಪಫ್ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಡಿಸೈನ್ಸಲ್ಲಿ ಮಿನಿ ಬ್ಯಾಗ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕ್ರೋಕೆಟ್ನ ಯೂಸ್ ಮಾಡ್ಕೊಂಡ್ರೆ ಉಲ್ಲನ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಹೀಗೆ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ನೋಡ್ಕೋತೀನಿ ನಾನು. ಸೊ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಸೆಂಟ್ರಿಗೆ ಬರುತ್ತೆ. ಇದು ಸೆಂಟ್ರಿಗೆ ಬರೋ ರೀತಿ ಇಟ್ಕೋಬೇಕು. ಸೊ ನಾವು ಹೀಗೆ ಇಟ್ಕೊಂಡ್ರೆ ಆಗಲ್ಲ, ಇದು ನಮಗೆ ಸೆಂಟ್ರಿಗೆ ಬರಬೇಕು, ಆ ರೀತಿ ಇಟ್ಕೋಬೇಕು. ನೋಡಿ ಇವಾಗ ನೋಡಿ ನಾವೀಗ ಇಟ್ಕೊಂಡು ನೋಡ್ಕೋಬೇಕು. ನೋಡಿ ಇಲ್ಲಿಂದ 1 2 3 4 5 6 7 8 ಬಂದಿದೆ ಅಲ್ವಾ. ಸೊ 1 2 3 4 5 6 7 8 ಈ ಕಡೆ ಎಣಿಸಿದ್ರು 8 ಬರುತ್ತೆ. ಸೊ ಇಲ್ಲಿ ನೋಡಿ 1 2 ಬಿಟ್ಟು 3ನೇ ಪಫಿಂದ ಸ್ಟಾರ್ಟ್ ಮಾಡಿದ್ದೀವಲ್ವ, ಈ ಕಡೆ 1 2 ಬಿಟ್ಟು 3ನೇ ಪಫಿಗೆ ನಾವಿಲ್ಲಿ ಇದನ್ನು ಎಂಡ್ ಮಾಡ್ಕೋಬೇಕು. ಸೊ ನೋಡಿ ಹ್ಯಾಂಡಲ್ಲು ನಾನು ಇಷ್ಟು ಚಿಕ್ಕದಾಗಿ ಹಾಕೋತೀನಿ, ನಿಮಗೆ ಬೇಕಂದ್ರೆ ಇನ್ನೂ ದೊಡ್ಡದಾಗಿ ಹಾಕೋಬೋದು. ಸೊ ಇವಾಗ ಇಲ್ಲಿದೆಯಲ್ಲ ಹ್ಯಾಂಡಲ್ನ ಇವಾಗ ನೋಡಿ ಇಲ್ಲಿಂದ ಇನ್ನು 4ನೇ ಪಫ್ ಲೈನ್ ಇದೆಯಲ್ಲ, ಪಫ್ ಬಂದಿರೋ ಲೈನು, ಇಲ್ಲಿಗೆ ನಾನು ಇದನ್ನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದಿಷ್ಟು ಉಲ್ಲನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಈ ಉಲ್ಲನ್ನು ಸೂಜಿಗೆ ಪೋಣಿಸ್ಕೊಂಡು ಒಳಭಾಗಕ್ಕೆ ಉಲ್ಲನ್ನು ತೋರಿಸ್ಕೊಂಡು ಬಿಟ್ಕೋಬೇಕು. ಇಲ್ಲಿಗೆ ಒಂದೊಂದು ನಾಟ್ ಹಾಕೋತೀನಿ. ನೋಡಿ ಹೀಗೆ ಇವಾಗೊಂದು ನಾಟ್ ಹಾಕ್ಕೊಂಡು ಇಲ್ಲಿಂದ ಈ ಉಲ್ಲನ್ನು ಎಷ್ಟು ಒಳಭಾಗಕ್ಕೆ ತೋರುತ್ತೆ ನಾನು ಅಷ್ಟು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ನಾನು ಹ್ಯಾಂಡಲ್ನ ಹಾಕೋತೀನಿ. ಇವಾಗ ಕಂಪ್ಲೀಟ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ಹ್ಯಾಂಡಲ್ ಹಾಕ್ಕೊಂಡು ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ 2 ಸೈಡು ಹ್ಯಾಂಡಲ್ ಹಾಕೊಂಡ್ಮೇಲೆ ನಮಗೆ ಈ ರೀತಿ ಕಾಣುತ್ತೆ. ನೋಡಿ ನಾನು 2 ಕಡೆ ಹ್ಯಾಂಡಲ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ. ಸೊ ಫೈನಲಿ ಬ್ಯಾಕ್ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ತುಂಬ ಕ್ಯೂಟಾಗಿದೆ, ತುಂಬ ಸ್ಪಾಂಜಿಯಾಗಿದೆ. ನಾವು ಪಫ್ ಸ್ಟಿಚ್ನ ಯೂಸ್ ಮಾಡಿರೋದ್ರಿಂದ ತುಂಬ ಸ್ಪಾಂಜಿಯಾಗಿದೆ, ತುಂಬ ಸಾಫ್ಟಾಗಿದೆ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಸೊ ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ನಿಮ್ಗೆ ಇನ್ ಕೇಸ್ ಏನಾದರೂ ಈ ರೀತಿ ಹ್ಯಾಂಡಲ್ ಬೇಡ ಅಂದರೆ ನೀವು ಡ್ರಾ ಸ್ಟ್ರಿಂಗಾಗಿ ಕೂಡ ಹಾಕ್ಕೋಬೋದು, ಆವಾಗ ನಿಮಗೆ ರೌಂಡ್ ಶೇಪಲ್ಲೇ ಬರುತ್ತೆ ಬ್ಯಾಗು. ಸೊ ಫೈನಲಿ ಕಂಪ್ಲೀಟ್ ಆದಮೇಲೆ ನೋಡಿ ನಮಗೆ ಈ ರೀತಿ ಬ್ಯಾಗ್ ಬರುತ್ತೆ. ನೋಡಿ ಹೀಗೆ
ಇಷ್ಟು ಲೆಂತಲ್ಲೇ ಹಾಕೋಬೇಕಂತ ಏನಿಲ್ಲ. ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕು, ಎಷ್ಟು ಹೈಟಲ್ಲಿ ಬೇಕು, ನೀವು ಅಷ್ಟು ಹೈಟಲ್ಲಿ ಅಷ್ಟು ಲೆಂತಲ್ಲಿ ನೀವು ಹಾಕ್ಕೋಬೋದು. ಇನ್ನೂ ಕಮ್ಮಿ ಬೇಕಾದರೂ ಹಾಕ್ಕೋಬೋದು, ಇನ್ನೂ ಎತ್ತರವಾಗಿ ಬೇಕಾದರೂ ಹಾಕ್ಕೋಬೋದು. ಇನ್ನೂ ಎತ್ತರವಾಗಿ ಹಾಕ್ಕೊಂಡ್ರೆ ಹ್ಯಾಂಡಲ್ ಇನ್ನೊಂದು ಸ್ವಲ್ಪ ಉದ್ದ ಹಾಕ್ಕೋಬೇಕಾಗತ್ತೆ. ನಾನು ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ಸ್ಮಾಲಾಗಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಹ್ಯಾಂಡಲ್ ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೇಕು. ಈ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡಿರ್ತೀವಿ ಅದೇ ರೀತಿ ಅದೇ ಲೆಂತಲ್ಲಿ ಈ ಕಡೆ ಸೈಡಲ್ಲಿ ಸೆಂಟ್ರಿಗೆ ಬರೋ ರೀತಿ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ತುಂಬ ಕ್ಯೂಟಾಗಿದೆ, ತುಂಬ ಈಸಿ ಕೂಡ, ಬೇಗನೂ ಹಾಕ್ಕೋಬೋದು. ತುಂಬ ಚಿಕ್ಕ ಬ್ಯಾಗ್ ಇದು ತುಂಬ ಚಿಕ್ಕ ಬ್ಯಾಗ್ ಏನಲ್ಲ, ಮೀಡಿಯಮ್ ಸೈಜಲ್ಲಿ ಬಂದಿದೆ ಬ್ಯಾಗ್ ಇದು. ಇದ್ರೊಳಭಾಗಕ್ಕೆ ನೀವು ಬಟ್ಟೆ ಕೊಟ್ಬಿಟ್ಟು ಜಿಪ್ಪು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ಇಷ್ಟಕ್ಕೆ ಓಪನ್ ಬಿಟ್ಕೊಂಡಿದ್ದೀನಿ. ಈ ಬ್ಯಾಗ್ನ ನೀವು ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನು ಬಳಸ್ಕೊಂಡು ಪಫ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.